ಈಗ ಬಿಸಿಲು ಹೆಂಗೈತೆ ಅಂದ್ರೆ ಮನೆಗೆ ಹೋಗ್ಬೇಕು ಬೇಡ ಅನ್ಸತೈತಿ ನನಗಂತರೂ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರ ವಿಶ್ವನಾಥ್ ಅರಿಸಿಬ್ಲ ಡಿ ಬ್ಲಾಕ್ ಸ್ಟೇಟ್ ಕಾಲೇಜಿಂದ ಸ್ಟಾರ್ಟ್ ಆಗತೈತಿ. ಕಾಲೇಜಂತೂ ರೀಚ್ ಆಗೀವಿ. ಫುಲ್ ಮನೆಗೆ ಬರಬೇಕಾದಂತೂ ಫುಲ್ ಮಳೆ ಅಂದ್ರೆ ಮಳೆ ಇತ್ತು. ಕಾಲೇಜಿಗೆ ಬರ್ಬೇಕು ಬೇಡ ಅನ್ಸತ್ತಿದೆ. ಈಗ ಬಿಸಿಲು ಹೆಂಗೈತೆ ಅಂದ್ರೆ ಮನೆಗೆ ಹೋಗ್ಬೇಕು ಬೇಡ ಅನ್ಸತೈತಿ ನನಗಂತರೂ. ಹಾಂ, ಬರೀ ಬಿಸಿಲು ಐತಿ. ಬರೀ ಮತ್ತೆ ಏನು ಮಾಡೋಕೆ ಬರಲ್ಲ. ಕಾಲೇಜ್ ಅಂತೂ ಮುಗಿಸೀವಿ. ಯಾಕಂದ್ರೆ ಮಳೆ ಬರೋದಿತ್ತು. ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ ನನಗಂತೂ. ಈಗ ಸ್ಟಾರ್ಟ್ ಮಾಡೋದು ಕಾಲೇಜ್ ಮುಗಿಸಿ ಸ್ಟಾರ್ಟ್ ಮಾಡೋದಿದೆ. ನಾಳೆ ಫುಲ್ ಚಕ್ಕಿದೆ ಎಲ್ಲ. ಓಣಿ ಎಲ್ಲ ಫುಲ್ ಕೇಸರಿ. ನಾಳೆ ಅಂತೂ ಹುಬ್ಳ್ಯಾಗ ಹೆಂಗೆ ಆಚರಿಸ್ತಾರೆ ಅಂತೇಳಿ ನಾಳೆ ನಿಮಗೂ ತೋರಿಸ್ತೀನಿ. ನಾನು ನೋಡೋದು ಭಾಳ ಆಗೈತಿ, ಭಾಳ ದಿವಸ ಆತ. ಯಾಕಂದ್ರೆ ಫುಲ್ ಹನುಮಾನ್ಜಿ ಅದು ಚೆನ್ನಾಗಿ ಹೋಗ್ಬಿಡ್ತೀವಿ ಬಿಡ್ರಿ. ಆದರೆ ಇವತ್ತಿರೋ ಮಜಾ ಅಂದರೆ ನಾಳೆ ಇರೋ ಮಜಾ ಏನಿರ್ತೈತಿ ಹನುಮಾನ್ ಜಯಂತಿಗೆ, ಆ ಹುರುಪು, ಆ ಜೋಶ್ ಬೇರೆನೇ ಇರ್ತೈತಿ. ಬರೀ ಆ ಜೋಶ್ ನೋಡೋಕೆ ನಾನು ಭಾಳ ಫೈನಲಿ ಮನೆಗಂತೂ ರೀಚ್ ಆಗೀವಿ. ಬರ್ರಿ ಫಟಾಫಟ್ ಸ್ವಲ್ಪ ರೆಸ್ಟ್ ಮಾಡೋದು. ಯಾಕಂದ್ರೆ ನಿನ್ನೆ ರಾತ್ರಿ 2 ಗಂಟೆ ಮುಕ್ಕೊಂಡೇನು ಸಂಬಂಧ ನೋಡೋಣ. ಯಾಕಂದ್ರೆ ಫುಲ್ ನಿನ್ನೆಲ್ಲ ಸ್ವಲ್ಪ ಅಭ್ಯಾಸ ಮಾಡಿದ್ವಿ. ಅಭ್ಯಾಸ ಮಾಡೋಕೆ 12 ಆತ, ಅದಕ್ಕೆ ಮುಕ್ಕೊಂಡಿಲ್ಲ. ಬರ್ರಿ ಫಟಾಫಟ್ ಬಂದೇವು ಮನೆಗೆ. ಸ್ವಲ್ಪ ರೆಸ್ಟ್ ಮಾಡಿ ಇನ್ನು ಭಾಳ ಕೆಲಸ ಅದಾವೆ. ಮಮ್ಮಿ ಒಂದಿಲ್ಲ. ಮಮ್ಮಿ ಇಲ್ಲ ಅಂದ್ರೆ ಹಿಂಗೆ ಹಾಕಿದ್ ಬಿಡ್ರಿ. ಮಮ್ಮಿ ಇದ್ದರೆ ಏನು ಎಲ್ಲ ಮಮ್ಮಿ ಇದ್ರೆ ಹೆಂಗೆ ಅನಿಸ್ತೈತೆ ಅಂದ್ರೆ ಫುಲ್ ಚೊಕ್ಕ ಅನಿಸ್ತೈತಿ. ಈಗ ಅನ್ಸತೈತಿ ಮಮ್ಮಿ ಇಲ್ಲ ಅಂದ್ರೆ ಅಷ್ಟು ಕಷ್ಟಪಡ್ಬೇಕಂತೇಳಿ. ಮಮ್ಮಿ ಅಂತ ಮದಿಗೆ ಹೋಗೋಣ. ಅದಕ್ಕೋಸ್ಕರ ನಮ್ಮ ತಂಗಿ ಮದಿಗೆ 26 ಐತಿ. ಬರ್ರಿ ಫಟಾಫಟ್ ಹೋಗುಮ. ಫಟಾಫಟ್ ಸ್ವಲ್ಪ ರೆಸ್ಟ್ ಮಾಡಿ ನಿಮ್ಗೆ ಸಿಗ್ತೀನಿ. 2000 years later. ಫೈನಲಿ ಊಟ ಅಂತೂ ಮುಗಿಸಿದ್ವಿ. ಹಂಗೆ ಇಲ್ಲಿ 23ಕ್ಕೆ ಜಾತ್ರೆ ಐತಿ. 23ಕ್ಕೆ ಅಂದ್ರೆ ನಾಳೆ ಜಾತ್ರೆ ಐತಿ. ಇಲ್ಲೇ ಗುಡಿದ, ಅಂದ್ರೆ ಗುಡಿ ಹೆಸರು ಗೊತ್ತಿಲ್ಲ. ನಮ್ಮ ಮನೆ ಬಾಜುಕ ಐತಿ. ಇಂಥ ಸೀನೆಲ್ಲ ಹಾಕಿರ್ತಾವ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ ಹಂಗೆ ಇಲ್ಲಿ ಚೆಕ್ ಮಾಡಿ ಮುಂಜಾನೆಯಿಂದ ಬಂದು ಮಕ್ಕೊಂಡು ಏನು ಮಾಡಿ ಹೇಳಿ. ಮಮ್ಮಿ ಇದ್ದಾಗಾರ ಮಾಡ್ತಿ, ಮಮ್ಮಿ ಇಲ್ಲಾರ್ದಾಗಾರ ಮಾಡ್ತಿ. ಕಣ್ಣು ತೆಗಿವಲ್ಲ ನೋಡಿದ್ವಿ. ಕಣ್ಣು ತೆಗಿ ಪಿಂಕಿ. ಬರೀ ಇದಂತೂ ಯಾರು ಇರಲಿ ಬಿಡಲಿ ಫರಕ ಬೆಳಂಗಿಲ್ಲ. ಈಗ ಅಂದ್ರೆ ತಂದೇನ ತಾನೇನ ಏನು ಕೆಲಸ ಮಾಡ್ತಿ ಹೇಳಿ. ಏನು ಮಾಡ್ತಿ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಕಡಿಯೋದು ಬಂದಿಟ್ಟ ಕಡಿಯತಿ. ಬರ್ರಿ ಅದಕ್ಕೆ ಅಂತೂ ಕಟ್ಸಿಕ್ ಸಾಕ. ಹಂಗೆ ಟೈಮ್ 11:30 ಆತ. ಇವತ್ತಿನ ಬ್ಲಾಗ್ ಮುಗಿಸೋ ಟೈಮ್ ಅಂತ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಥ್ಯಾಂಕ್ ಯು ಸೊ ಫಾರ್ ವಾಚಿಂಗ್. ಜೈ ಶ್ರೀರಾಮ್.